ಬೆಂಗಳೂರಿನಲ್ಲಿ ಪೊಲೀಸರಿಂದ ಆಪರೇಷನ್ ಮುಕ್ತ ಕಂಟಿನ್ಯೂ ಆಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಈಗ ಪೊಲೀಸರ ರೇಡ್ ಆಗಿದೆ. ಆಪರೇಷನ್ ಮುಕ್ತ ಅನ್ನುವಂಥ ಹೆಸರಿನಲ್ಲಿ ಖಾಕಿ ಕಾರ್ಯಾಚರಣೆ ಇಳಿದಿರೋದು. ಅವರ ಕಾರ್ಯಾಚರಣೆ ಮುಂದುವರಿತಾ ಇದೆ. ದಾಳಿ ವೇಳೆ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆಯಾಗಿದ್ದಾರೆ. ವೈಟ್ ಫೀಲ್ಡ್, ಕಾಡುಗೋಡೆ ಆಗಿರಬಹುದು, ಅದರ ಜೊತೆಗೆ ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿದಂತೆ ಬಹುತೇಕ ಎಲ್ಲ ಕಡೆ ಪೊಲೀಸ್ ಕಡೆಯಿಂದ ಕಾರ್ಯಾಚರಣೆ ಆಗಿದೆ. ವೈಟ್ ಫೀಲ್ಡ್ ಸೇರಿದಂತೆ ಬಹುತೇಕ ಬೆಂಗಳೂರಿನ ಏರಿಯಾಗಳಲ್ಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೊಲೀಸರೇ ಈ ರೀತಿಯಾಗಿ ಖುದ್ದಾಗಿ ಕಾರ್ಯಾಚರಣೆಗೆ ಮುಂದಾಗಿರೋದು. ಕೆಲವೊಬ್ಬರು ಸಿಕ್ಕಿದ್ದಾರೆ, ಅಂಥವರನ್ನು ಗುರುತಿಸಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಪೊಲೀಸರಿಂದ ಆಗ್ತಾ ಇರುವಂತಹ ಆಪರೇಷನ್ ಮುಕ್ತ ಇದು. ಯಾರು ಕೂಡ ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಲಸಿಗರು ಇರಬಾರ್ದು ಅನ್ನೋದು. ಸೊ ಹಂಗಾಗಿ ಅವರ ಆಧಾರ್ ಕಾರ್ಡನ್ನು ಚೆಕ್ ಮಾಡೋ ಮುಖಾಂತರ ಈ ರೀತಿಯಾಗಿ ಆಪರೇಷನ್ ಮುಂದುವರಿತಾ ಇದೆ ಬೆಂಗಳೂರು ಪೊಲೀಸರ ಕಡೆಯಿಂದ. ರಾತ್ರಿಯ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಕಡೆ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅಂಥವರನ್ನು ಗುರುತಿಸಿ ಅವರವ್ರ ರಾಜ್ಯಕ್ಕೂ ಅವರವ್ರ ದೇಶಕ್ಕೆ ಕಳಿಸುವಂಥ ಕೆಲಸವನ್ನು ಈ ರಾಜ್ಯದ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಸೊ ನಮ್ಮ ವೈಟ್ ಫೀಲ್ಡ್ ಡಿವಿಷನಲ್ಲಿ ಈಗಾಗಲೇ ಸುಮಾರು ಮೋರ್ ದನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ರಿಪೋರ್ಟು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clock ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಈಗ ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನು ಫರ್ದರ್ ನಾವು ಏನಾದರೂ ಅವ್ರ ID ಕಾರ್ಡ್ ಸಿಕ್ಕಿದ್ರೆ ಇಲ್ಲ ಬೇರೆ ದೇಶಗಳದ್ದು ಏನಾದರೂ ID ಕಾರ್ಡ್ ಸಿಕ್ಕಿದ್ರೆ ಅವ್ರಿಗೆ FRR ಆಫೀಸ್ಗೆ ಬರ್ತೀವಿ. ಮತ್ತು ಡಿಪೋರ್ಟೇಷನ್ಸ್ ಆರ್ಡರ್ ತಗೊಂಡು ಬಂದಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನು ಬೇರೆ ಕಂಟ್ರಿಗೆ ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಸ್ಪೆಷಲ್ ಮಾಡ್ತಾರೆ. ನೋಡಿ, ಶಂಕಿತ ಬಾಂಗ್ಲಾ ನಿವಾಸಿಗಳ ಶೆಡ್ಗಳ ಮೇಲೆ ಪೊಲೀಸರ ಕಡೆಯಿಂದ ಆಗ್ತಾ ಇರುವಂಥ ಕಾರ್ಯಾಚರಣೆ ದಾಳಿ ಇದು. ದಾಳಿಯ ಸಂದರ್ಭದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಇದ್ದಾರೆ ಅನ್ನೋದು ಕೂಡ ಪತ್ತೆಯಾಗಿದೆ. ಸೊ ಅಂಥವರನ್ನು ಗುರುತಿಸಿ ಅವರನ್ನು ಎಲ್ಲಿಗೆ ಕಳಿಸುವಂಥ ಪ್ರಯತ್ನ ಪೊಲೀಸ್ ಕಡೆಯಿಂದಲೂ ಕೂಡ ಆಗ್ತಾ ಇದೆ. ಅಂದರೆ ಯಾರೆಲ್ಲ ಅಕ್ರಮವಾಗಿ ನೆಲೆಸಿದ್ದಾರೆ, ಅಂದರೆ ಯಾಕೆ ಈ ರೀತಿ ಒಂದು ರೇಡ್ ಆಗತ್ತೆ ಅಂತ ಹೇಳಿದ್ರೆ ಅವರಿಂದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಇರುತ್ತೆ. ರಾಜ್ಯ ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಇಂತಹ ಅಕ್ರಮವಾಗಿ ಯಾರೆಲ್ಲ ನೆಲೆಸಿರ್ತಾರೆ, ಅನೈತಿಕ ಚಟುವಟಿಕೆಗಳು ಅವ್ರ ಕಡೆಯಿಂದ ಬಹುಶಃ ನಡ್ತಿರಬಹುದು. ಸೊ ಹಂಗಾಗಿ ಯಾರೆಲ್ಲ ಅಕ್ರಮವಾಗಿ ನೆಲೆಸಿರ್ತಾರಲ್ಲ ಅಂಥವ್ರನ್ನ ಗುರುತಿಸಿ ಇಲ್ಲಿಂದ ಓಡಿಸುವಂಥ ಪ್ರಯತ್ನ ಆಗ್ತಾ ಇರೋದು.